ಉತ್ತರ ಹೇಳ್ತಿರೋದಕ್ಕೆ ಗಿರೀಶ್ ನೀವು ನೀರು ಕುಡಿದಿದ್ರಿ ಕಲ್ಲಿನ ಮೇಲೆ ಅಂಬೇಡ್ಕರ್ ಫೋಟೋ ಬಾರ್ದು ಇದನ್ನೇ ಗೊಂಬೆನ ಬಾರ್ದು ಕಾಂಕ್ರೀಟ್ ಹಾಕಿ ಕೂರ್ಸಿ ಅಂಬೇಡ್ಕರ್ ಅವ್ರ ಪ್ರಕಾರ ಅದು ಮೂರ್ತಿ ಅಲ್ಲ ಅಂತಲ್ಲ ನೀವೇನು ಇವರು ತಾಲೂಕಿಗೆ ಲೀಡರ್ ಅಂತ ಸಮಿತಿ ಹಾಕೊಳ್ಬೇಕಿರು ಇವರು ವೇದಿಕೆಗೋಸ್ಕರ ಸಮಿತಿ ಮಾಡ್ಕೊಂಡಿರ್ತಿವ್ರು ವೇದಿಕೆ ಭಾಷಣ ಮಾಡಕ್ಕೋಸ್ಕರ ನಮ್ ಜನ ಹಳೆಯೋಕ್ಕೋಸ್ಕರ ಇವರು ಇವತ್ತಿಗೆ ಕಾಂಕ್ರೀಟ್ ಹಾಕಿ ವೆಲ್ಡಿಂಗ್ ಮಾಡಿಸ್ಕೊಂಡ್ ಬಂದು 35,000 ಕೋಟಿ ಸ್ಟ್ಯಾಚು ತಂದು ತರಿಯಾಕಿಟ್ಟು ಕಮಿಟಿ ಸುಳ್ಳೆ ಮಕ್ಕಳಿಗೆ ರಾಜ್ಯ ಬೇಕು. ನಾವು ಮಾತಾಡಿದ್ರೆ 25 ಮಾತಾಡ ಅವರು ಅದೇ ನಾವು ಮಾಡಿದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಕ್ಕೆ 25 ಹೇಳಿದ್ದಾರೆ. ಬಾಬಾ ಸಾಹೇಬ್ ವಿಚಾರ ನಮ್ಮ ಫ್ಯಾಮಿಲಿ ಕಿಟ್ಟಿಲ್ಲ. ಬಾಬಾ ಸಾಹೇಬ್ ಇಂಪಾರ್ಟೆಂಟ್ ನಮಗೆ ನೋಡಿ ನಾಯಕರೇ. ನಾವು ಇವತ್ತು ಬರ್ತಿರ್ಲಿಲ್ಲ, ನಾವು ಬಂದಿದ್ದಂದ್ರೆ ಅವ್ರ ಕಮಿಟಿ ಅಂತ ಏನು ಪದಾಧಿಕಾರಿಗಳಿದ್ದಾರೆ ಅವರೇ ಬಂದು ಧರಣಿ ಕೂತ್ರು ಆಯ್ತಾ. ಇವ್ರು ಮಾಡ್ತಾರೆ ತಪ್ಪು ಅಂತ ಹೇಳಿ ನಿನ್ನೆ ವೆಲ್ಡ್ ಮಾಡಿದ್ದಾರೆ, ಇವತ್ತು ಅದ್ರ ಕಟ್ ಮಾಡ್ತಾರೆ, ಅವಮಾನ ಮಾಡ್ತಾರೆ. ನಮಗೆ ಆರಕ್ಷಾ ಇಲಾಖೆ ಮೀಸಲು ಕ್ಷೇತ್ರದಲ್ಲೇ ಬಾಬಾ ಸಾಹೇಬ್ರಿಗೆ ಜೀವ ಇಲ್ಲ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಇರುತ್ತೆ? ನಾಳೆ ದಿನ ಬೇಕಾದ್ರೆ ನಾವೇ ಒಂದು ಇದೇ ರೀತಿ ಒಂದು ಕಮಿಟಿ ಮಾಡಿ ಒಂದು ಲೆಟರ್ ಕೊಟ್ಟು ತಹಸೀಲ್ದಾರ್ಗೆ ಎಲ್ಲ ಮಾಡಿ ಮುಂದಿನ ದಿನಗಳಲ್ಲಿ ಏನಾಯ್ತು ಅದ್ರ ಬಗ್ಗೆ ಒಂದು ಸ್ಟ್ಯಾಚ್ಯೂ ಮಾಡೋದಾಗಿರ್ಬೋದು, ಬೇರೆ ಜಾಗದಲ್ಲಿ ಜಾಗ ನಿರ್ಮಿತಿ ಮಾಡಬಹುದು. ಇದು ಮಾಡಿಲ್ಲ ತಪ್ಪು. ಬಾಬಾ ಸಾಹೇಬ್ ನಮ್ಮ ನಾನು ಆರ್ಡರ್ ಮಾಡ್ತಿಲ್ಲ, ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಮಾನ್ಯ ಶಾಸಕರು ಹೇಳ್ರಿ, ಮಾನ್ಯ ಶಾಸಕರು ಊರಲ್ಲಿಲ್ಲ, ಅವ್ರ ಗಮನಕ್ಕೂ ಬಂದಿಲ್ಲ, ಮಾನ್ಯ ಶಾಸಕರ ಗಮನಕ್ಕೂ ಬಂದಿಲ್ಲ, ಮಾನ್ಯ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಗಮನಕ್ಕೂ ಬಂದಿಲ್ಲ, ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ನಾನಿದ್ದೀನಿ, ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಯಾರ ಗಮನಕ್ಕೂ ಬಂದಿಲ್ಲ. ದಯಮಾಡಿ ಇಶ್ಯೂ ಮಾಡಬೇಡಿ. ಡ್ಯಾಮೇಜ್ ನಿಮಗಾಗುತ್ತೆ, ನಿಮ್ಮ ಸಂಘಟನೆಗೆ ಆಗುತ್ತೆ, ನಿಮ್ಮ ಮೂಡಿಗೆರೆಗೆ ಆಗುತ್ತೆ ಡ್ಯಾಮೇಜ್. ಇದೊಂದು ಮೈಂಡ್ ಇಟ್ಟು ಈ ಪಾಯಿಂಟ್ ಪಾಯಿಂಟ್ ಆಗೋದು ಡ್ಯಾಮೇಜ್ ಆಗೋದು ನಿಮ್ಗೆ. ನಾವೇನಾದ್ರು ವಿರುದ್ಧವಾಗಿದ್ದೀವ? ಹೊರಗೆ ನಾವು ಇರೋದಲ್ವಾ?
ಮಾತುಕತೆ ಆಗಿದೆ, ಏನಾಗಿದೆ ಎಲ್ಲ ತೀರ್ಮಾನ ಮಾಡಿ ಒಂದು ನಿಮ್ಗೇನು ಒಳ್ಳೆ ಸ್ಥಳನೇ ಕೊಡ್ತೀವಿ. 20 ದಿನದ ಒಳಗಡೆ ಇದೆ, ನಿಮ್ಗೆ ಏನು ಹೋರಾಟ ರಿಕ್ಲೇಷನ್ ಮಾಡಿ ಒಂದು ಒಳ್ಳೆ ಸ್ಥಳನೇ ಕೊಡ್ತೀವಿ. ಪುಷ್ಪಾರ್ಚನೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಸಲ್ಲಿಸಕ್ಕೆ ನನ್ನ ಕಾರ್ಯಕ್ರಮ ನಮಗೆ ನಾನು ಸರೆಂಡರ್ ಆಗ್ತೀನಿ. ನಮ್ ಗಮನಕ್ಕೆ ಬಂದಿಲ್ಲ, ನಮ್ ಗಮನಕ್ಕೆ ಯಾರಿಗೂ ಬಂದಿಲ್ಲ. 20 ದಿವಸದಲ್ಲಿ ಮೂಡಿಗೆರೆ ತಾಲೂಕ್ ಆಫೀಸ್ ಅಥವಾ ಈ ಸರ್ಕಲ್ ಬಿಟ್ಟು ಯಾವ್ದಾರು ಯಾವ ಜಾಗದಲ್ಲಿ ಅಪ್ರೂವಲ್ ಮಾಡ್ಕೊಳ್ಳ ನೀವು ಜವಾಬ್ದಾರ ಸರ್ಕಲ್ ಇದ್ಬಿಟ್ರೆ ತಾಲೂಕ್ ಆಫೀಸ್ ಆಫೀಸ್ 3 ಸರ್ಕಲ್ ಅಲ್ಲಿ ಯಾವ್ದೋ ಸರ್ಕಲ್ ಅಲ್ಲಿ 3 ಸರ್ಕಲ್ ಅಲ್ಲಿ ಯಾವ್ದೇ ರೀತಿ ಅಂಬೇಡ್ಕರ್ ಸ್ಟ್ಯಾಚು ಹೋಗಕ್ಕೆ 20 ದಿವಸ ಅಪ್ರೂವ್ ಆಗ್ಲಾರ ಯಾರು ಜವಾಬ್ದಾರಿ ಜವಾಬ್ದಾರಿ ಹೋಗ್ಲಕ್ಕ 20 ದಿವಸದಲ್ಲಿ 20 ದಿವಸ 1 ತಿಂಗಳು ಕೊಡ್ತೀವಿ. 30 ದಿವಸ ಪ್ರಶ್ನೆ ಉತ್ತರ ಮಾತಾಡ್ಲಿ. ಯಾರು ಜವಾಬ್ದಾರಿ 30 ದಿವಸ ಕೊಡ್ತೀವಿ. ಗ್ಯಾರಂಟಿ ಬೇಕು. ಇವತ್ತು 4ನೇ ತಾರೀಕು, ಮುಂದಿನ ತಿಂಗಳು 4ನೇ ತಾರೀಕು ಟೈಮ್ ಕೊಡ್ತೀವಿ. 4ನೇ ತಾರೀಕು ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ಇದು ಓನ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ವೇದಿಕೆ. ಈ ವೇದಿಕೆಗೆ 5ನೇ ತಾರೀಕುವರೆಗೂ ಪಟ್ಟಣ ಪಂಚಾಯತ್ ಪರ್ಮಿಷನ್ ಇದೆ. ನಾಳೆ 5ಕ್ಕೆ ಮುಗಿಯುತ್ತೆ. ತೆರವು ಮಾಡಬೇಕು. ನಿಮ್ದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದ್ರ ಬಗ್ಗೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಂಬಂಧಪಟ್ಟ ಇಲಾಖೆ ಇದೆ, ರೆವಿನ್ಯೂ ಆಫೀಸರ್ಸ್ ಇದ್ದಾರೆ, ನಿಮ್ಮ ಲೀಡರ್ ಮುಖಂಡರಿದ್ದಾರೆ, ಅವ್ರನ್ನೆಲ್ಲ ಕೂರಿಸ್ಕೊಂಡು, ಮಾನ್ಯ ಶಾಸಕರಿದ್ದಾರೆ, ಎಲ್ಲ ಮಾಜಿ ಹಾಲಿ ಎಲ್ಲ ಮುಖಂಡರುಗಳಿದ್ದಾರೆ, ಅವ್ರನ್ನ ಕೂರಿಸ್ಕೊಂಡು ಒಮ್ಮತ ತೀರ್ಮಾನಕ್ಕೆ ತಂದು ಮಾಡ್ಕೊಳ್ಳಿ. ಅದಕ್ಕೆ ನಾವು ಬಂದೋಬಸ್ತ್ ಕೊಡ್ತೀವಿ, ರಕ್ಷಣೆ ಕೊಡ್ತೀವಿ. ಇದು ಆ ವೇದಿಕೆ ಅಲ್ಲ. ಇದು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ವೇದಿಕೆ ಮುಗಿದಿದೆ. ಇವತ್ತು ಪಾದಯಾತ್ರೆ ಇದೆ ಅನ್ನೋದಕ್ಕೆ ನಾವು ಬಿಚ್ಚಿಸಿ ತೆಗಿರಲಿಲ್ಲ. ಪಾದಯಾತ್ರೆಗೂ ನಾವು ಗೌರವ ಕೊಟ್ಟಿದ್ದೀವಿ, ನೀವು ಮಾಡಿದ್ದೀರಾ, ಮುಗೀತದು. ಇವತ್ತು ಅದನ್ನು ತೆರವು ಮಾಡಿಸ್ಬೇಕು. ಅವರು ಪಟ್ಟಣ ಪಂಚಾಯತಿ ಗಡುವು ನಾಳೆ ಮುಗಿಯುತ್ತೆ, ತೆರವು ಮಾಡ್ತಾರೆ. ಮುಂದೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವ್ರದ್ದು ಇಡೋದ್ರ ಬಗ್ಗೆ ದಯಮಾಡಿ ಸಂಬಂಧಪಟ್ಟ ಎಲ್ಲ ಮುಖಂಡಗಳ ಕಡೆಯಿಂದ MLA ಶಾಸಕ ಅಧ್ಯಕ್ಷತೆಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ. ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಅರ್ಥಾಯ್ತಲ್ಲ? ನಾವೇನಾದ್ರು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದೀವಾ? ಸ್ಟ್ಯಾಚ್ಯೂಗೆ ಅಬ್ಜೆಕ್ಷನ್ ಮಾಡ್ತಾ ಇದೀವಾ? ಸ್ಟ್ಯಾಚ್ಯೂ ಈ ವೇದಿಕೆಯಲ್ಲಿ ಚರ್ಚೆ ಮಾಡೋ ವಿಚಾರ ಅಲ್ಲ. ಈ ವೇದಿಕೆ ಓನ್ಲಿ ರಿಸರ್ವ್ ಟು ಯಾವುದಕ್ಕೆ? ಭೀಮಾ ಕೊರೆಗಾಂವ್ ವಿಜಯೋತ್ಸವ. ಅದು ಯಶಸ್ವಿಯಾಗಿ ಮುಗಿದಿದೆ. ಹೇಳ್ತೀನಿ ಕೇಳೋ, ಇವತ್ತು ಬೇಲೂರು ಹಾಸನ ಜಿಲ್ಲೆಯಿಂದ ಫೋನ್ ಬಂದಿದೆ, ತುಂಬಾ ಚೆನ್ನಾಗಿ ನಡೀತಂತೆ ಮೂಡಿಗೆರೆನಲ್ಲಿ ಅಂತ. ಅರ್ಥ ಆಯ್ತಾ? ಒಳ್ಳೆ ಮೆಸೇಜ್ ಹೋಗಿದೆ ವೇದಿಕೆಯಿಂದ. ಬಹಳ ಅದ್ಭುತವಾಗಿ ಬೇಲೂರಿಗಿಂತನೂ ಚೆನ್ನಾಗಿದೆ. ಒಳ್ಳೆ ಭಾಷಣಕಾರ ಕರೆಸಿದ್ದೀರಾ. ನಾವು ಕೂಡ ಆ ಭಾಷಣ ತಿಳ್ಕೊಂಡು ಎಲ್ಲರಿಗೂ 10 ಜನಕ್ಕೆ ಮೆಸೇಜ್ ಕೊಟ್ಟಿದ್ದೀವಿ, ಬ್ಯೂಟಿಫುಲ್ ಆಗಿದೆ ಅಂತ. ಆ ಕಾರ್ಯಕ್ರಮ ಅಷ್ಟಕ್ಕೆ ಮೀಸಲಾಗಬೇಕು. ದಯವಿಟ್ಟು ಈ ಇಶ್ಯೂನ ಈ ವೇದಿಕೆಗೆ ನೀವು ಕೈ ಮುಗಿತೀನಿ, ಇಲ್ಲಿ ತರಬೇಡಿ. ಈ ವೇದಿಕೆ ಬರೋ ವಿಚಾರ ಅಲ್ಲ ಅದು. ನೀವು ಅದು ಬೇರೆ ವೇದಿಕೆ ಇದೆ, ಅಲ್ಲಿ ಚರ್ಚೆ ಮಾಡಿ. ಬೇರೆ ವೇದಿಕೆ ಇದೆ, ಅದು ಈ ವೇದಿಕೆ ಅಲ್ಲ. ನಾವು ನೀವು ತೀರ್ಮಾನ ಮಾಡೋ ವೇದಿಕೆ ಅಲ್ಲ ಅದು. ಇಲ್ಲ ಇವತ್ತು ಕಳಿಸ್ತೀವಿ ನಾವು. ನೆನ್ನೆ ಬಿಟ್ರಲ್ಲ ಸರ್, ಯಾವುದು ಇದು ನೆನ್ನೆ ಇದು ಹಾಕಿದ್ರಲ್ಲ, ನೆನ್ನೆ ಬಿಟ್ಟಿದ್ದೀರಿ. ಇವತ್ತು ಯಾಕೆ ಬಿಟ್ಟು? ಇವತ್ತು ಪಾದಯಾತ್ರೆ ಭೀಮಾ ವಿಜಯೋತ್ಸವ ಸಂಬಂಧಪಟ್ಟ ಇನ್ನೊಂದು ಇಲ್ಲ ನಾವ್ ಹೇಳಲ್ಲಪ್ಪ. ಬಟ್ ಈ ವೇದಿಕೆಯಲ್ಲಿ ಇಶ್ಯೂ ಮಾಡಬೇಡಿ. ಈ ವೇದಿಕೆಯಲ್ಲಿ ಸರ್ಕಲ್ ಅಲ್ಲಿ ಎಲ್ಲರೂ ಕೂಡ ಈಗಾಗಲೇ ರಾಜ್ಯ ನ್ಯೂಸ್ ಆಗಿದೆ. ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಸಂಘಟನೆಗಳನ್ನೆಲ್ಲ ಕರೆಸಿಬಿಟ್ಟು
ನಾವು ಅದ್ರ ಬಗ್ಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ, ಯಾಕೆಂತಂದರೆ ಈ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಇವತ್ತಿನ ಸ್ಟೂಡೆಂಟು ಮತ್ತು ಇವತ್ತಿನ ಯುವಕರು ತುಂಬ ಒಂದು ಉತ್ಸಾಹದಲ್ಲಿ ಇದ್ದಾರೆ. ಹಾಗಾಗಿ ಅವ್ರನ್ನ ಯಾರನ್ನೂ ಕೂಡ ಅವರಿಗೆ ಬಲಿ ಕೊಡದೇ ಇದೊಂದು ಶಾಂತಿಯುತವಾಗಿ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಅದು ಬಗ್ಲಿಲ್ಲ ಅಂತಂದರೆ ನಾವು 100% ಇಲ್ಲಿ ಕೂರಿಸ್ತೀವಿ. ಮೂಡಿಗೆರೆ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ರನ್ನ ಕೂರಿಸ್ತೀವಿ. ಅದು ನೋಡೋಣ, ಅದು ಮುಂದೆ ಏನಾಗುತ್ತೆ ಅಂತ ನಾವು ನೋಡ್ತೀವಿ. ಇವತ್ತು ಯಾರು ಬಹುಜನರು ಬದುಕ್ತಿದ್ದಾರೆ ಅದು ಬಾಬಾ ಸಾಹೇಬರು ಕೊಟ್ಟಂಥ ಭಿಕ್ಷೆ. ಸೊ ಹಾಗಾಗಿ ಆಗುತ್ತೆ. ಮತ್ತು ನಾವು ಇಲ್ಲಿ ರಿಕ್ವೆಸ್ಟ್ ಮಾಡೋದು, ಇಲ್ಲಿ ಮೀಸಲು ಕ್ಷೇತ್ರದಲ್ಲಿರುವಂಥ ನಯನ ಮೇಡಮ್ ಅವರಿಗೆ ನಾವು ತುಂಬ ರಿಕ್ವೆಸ್ಟ್ ಮಾಡ್ತೀವಿ. ದಯವಿಟ್ಟು ಈ ಕ್ಷೇತ್ರದಲ್ಲಿ ಬಾಬಾ ಸಾಹೇಬರಿಗೆ ಅವಮಾನ ಆಗಿದೆ, ಅನ್ಯಾಯ ಆಗಿದೆ. ದಯವಿಟ್ಟು ನೀವು ಇದಕ್ಕೆ ಮಧ್ಯಸ್ಥಿ ವಹಿಸಿ ಬಾಬಾ ಸಾಹೇಬರ ಪುತ್ಥಳಿ ಎಲ್ಲಿತ್ತು ಅಲ್ಲಿಗೆ ಮತ್ತೆ ಕೂರಿಸ್ಬೇಕು. ಬಾಬಾ ಸಾಹೇಬ್ರನ್ನ ಒಂದು ಮೀಸಲು ಕೊಟ್ಟಂಥ ಋಣ ಈ ಮೂಡಿಗೆರೆ ಕ್ಷೇತ್ರದ ಮೇಲಿದೆ. ಆ ಕ್ಷೇತ್ರದ ಮೇಲೆ ಇರೋದ್ರಿಂದ ಬಾಬಾ ಸಾಹೇಬ್ರನ್ನ ಇಲ್ಲಿ ಶಾಶ್ವತ ಉಳಿಸ್ಕೋಬೇಕು. ಹಾಗಾಗಿ ನಾವು ನಯನ ಮೇಡಮ್ ಅವರಿಗೆ ದಯವಿಟ್ಟು ನಾವು ಈ ಎಲ್ಲ ಮೂಡಿಗೆರೆ ಎಷ್ಟೋ ಜನರು ಕನಸಾಗಿತ್ತು, ನಮಗೆ ರಾತ್ರೋರಾತ್ರಿ ಕೂರಿಸಿದಾಗ ಅದು ನಮಗೆ ಈ ಕನಸ ನೆನಸ ಅಂತೇಳಿ ಒಂದು ಸೆಕೆಂಡ್ ನಮಗೆ ದಿಗಿಲು ಬಡ್ದಿತ್ತು. ಆದರೆ ಇವತ್ತು ಆ ಕನಸು ಜಾಸ್ತಿ ದಿನ ಉಳಿಲೇ ಇಲ್ಲ, ಒಂದು ದಿನವೂ ಕೂಡ ಉಳಿಲ್ಲ. ಅದು ಇವತ್ತು ಈ ರೀತಿ ಆಯಿತು. ಹಾಗಾಗಿ ಮೇಡಮ್ ಈಗ ಪಟ್ಟಣ ಪಂಚಾಯತಿಲಿರೋ ಅಧ್ಯಕ್ಷರು ಕೂಡ ಕಾಂಗ್ರೆಸ್ಸಿಂದನೇ ಹೋಗಿರೋಂಥವ್ರು, ಉಪಾಧ್ಯಕ್ಷರು ಕೂಡ ಕಾಂಗ್ರೆಸ್ಸಿಂದನೇ ಹೋಗಿರೋಂಥವ್ರು, ಇಲ್ಲಿನ ಶಾಸಕರು ಕೂಡ ಕಾಂಗ್ರೆಸ್ಸಿಂದನೇ ಹೋಗಿರೋಂಥವ್ರು. ಹಾಗಾಗಿ ಇವತ್ತು ಅಧಿಕಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇದೆ. ಹಾಗಾಗಿ ನಾವು ಮನವಿ ಮಾಡ್ಕೊಳ್ತಿದ್ದೀವಿ, ದಯವಿಟ್ಟು ಈ ಒಂದು ಏನು ಇವತ್ತು ನಮ್ಮ ಬಹುಜನರಿಗೆ ಇಲ್ಲಿ ಅನ್ಯಾಯ ಆಗಿದೆ ಅದನ್ನು ನಾಳೆ ಬೆಳಗ್ಗೆನೇ ಇವರು ಇದನ್ನು ಸರಿಪಡಿಸಬೇಕು. ಮತ್ತು ಬಾಬಾ ಸಾಹೇಬ್ರನ್ನ ಕೂರಿಸಿ ಎಲ್ಲರ ಮುಖದಲ್ಲಿ ಒಂದು ಮಂದಾಸ ಒಂದು ಕಾಣಿಸುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ.